ಹಾಯ್ ಗೆಳೆಯರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕೆಮಿಕಲನ್ನು ಯೂಸ್ ಮಾಡಿ ಯಾವ ರೀತಿ ಬಾತ್ರೂಮನ್ನು ವಾಟರ್ ಪ್ರೂಫ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ನೋಡಿ ಗೆಳೆಯರೇ, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಪ್ರತಿಯೊಂದು ಬಾತ್ರೂಮಲ್ಲೂ ಸಿಂಪಲ್ ಆಗಿ ಈ ರೀತಿಯ ವೇಸ್ಟ್ ಮಟೀರಿಯಲನ್ನು ಬಿದ್ದಿರ್ತದೆ. ಈ ವೇಸ್ಟ್ ಮಟೀರಿಯಲ್ನ ಯಾವ ರೀತಿ ಕ್ಲೀನ್ ಮಾಡೋದು, ಯಾವ ರೀತಿ ರಿಮೂವ್ ಮಾಡೋದು ಅಂತ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನು. ಈಗ ಒಂದು ಹ್ಯಾಮರ್ ಅಥವಾ ಟಾಚಾದ ಸಹಾಯದಿಂದ ಈ ರೀತಿ ಮಾಲ್ ಕಲಸಿದ್ದು ಬಿದ್ದಿರ್ತಿರ್ತೈತಿ, ಅದನ್ನು ಚಿಪ್ಪಿಂಗ್ ಮಾಡಿ ತೆಗಿಬೇಕು. ಚಿಪ್ಪಿಂಗ್ ನೋಡ್ರಿ, ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಯಾವ ರೀತಿ ಚಿಪ್ಪಿಂಗ್ ಮಾಡೋದು ಅಂತೇಳಿ. ಇದೇನೈತಿ ಮಟ್ರಿಯಲ್ ಲೂಸ್ ಇರೋದ್ರಿಂದ ಏನಾಗೈತಿ, ವಾಟರ್ ಪ್ರೂಫ್ ನೀಟಾಗಿ ಆಗೋದಿಲ್ಲ. ಅದಕ್ಕಂದೇಳಿ ಇದು ಎಲ್ಲನೂ ಬಿದ್ದಿರೋದು ಏನು ಮಾಲ್ ಇರ್ತೈತಲ್ಲ, ಅದು ನೀಟಾಗಿ ಒಂದು ಟಾಚಾ ತಗೊಂಡು ಅಥವಾ ಹ್ಯಾಮರ್ ಅಥವಾ ಹತೋಡಿಯ ಸಹಾಯದಿಂದ ಈ ರೀತಿ ತಕ್ಕೋಬೇಕು. ಬಾತ್ರೂಮ್ನಲ್ಲಿ ಬಿದ್ದಿರುವ ಎಲ್ಲ ವೇಸ್ಟ್ ಮಟೀರಿಯಲ್ ತೆಗೆದ ನಂತರ ಬಾತ್ರೂಮ್ನಲ್ಲಿರುವ ಸರ್ಫೇಸನ್ನು ಈ ರೀತಿಯಾಗಿ ರಫ್ ಮಾಡಬೇಕು. ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ ನಂತರ ಅದನ್ನು ಸ್ವಲ್ಪ ಒಣಗಾಕ್ಬಿಟ್ಟು ನಂತರ ಏನೈತಿ ಕೆಮಿಕಲ್ ಕೋಟಿಂಗ್ ಅಪ್ಲೈ ಮಾಡ್ಬೇಕು ಇದ್ರ ಮ್ಯಾಗ. ಅದು ಯಾವ ರೀತಿ ಕೆಮಿಕಲ್ ಕೋಟಿಂಗ್ ಮಾಡೋದಂತ ಮುಂದೆ ಬರ್ತಾ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಈಗ ಇದು ಕ್ಲೀನ್ ಮಾಡಿದೊಂದು ಎಲ್ಲ ನೀಟಾಗಿ ಕಸ ಹೊಡ್ಕೊಂಡು ತಗೊಂಡು ಅದು ಸ್ವಲ್ಪ ಒಣಗಾಕ್ ಬಿಡ್ಬೇಕು ಬಾತ್ರೂಮ್. ಈಗ ಅದನ್ನು ಬಾತ್ರೂಮ್ ಒಣಗಾಕ ಬಿಡೋಣ. ಅಲ್ಲಿ ಮಟ ನಾವೇನು ಮಾಡ್ತೀವಿ, ಉಸುಕು ಸಿಮೆಂಟು ಕೆಮಿಕಲ್ ಹಾಕಿ ಮಾಲನ್ನು ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ನಾ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ನೋಡ್ತೀರಿ, ಉಸುಕು ಸಿಮೆಂಟು ಎರಡು ಮಿಕ್ಸ್ ಮಾಡ್ಕೋಬೇಕು. 2 ಅಥವಾ 3 ಕೈ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮರಳು ಹಾಗೂ ಸಿಮೆಂಟ್ ಮಿಕ್ಸ್ ಮಾಡಿದ ನಂತರ ಇದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕೆಮಿಕಲ್ ಯಾವುದಪ್ಪ ಅಂತಂದ್ರೆ ನೀಟೋ ಬಾಂಡ್ SBR. ಇದು ವಾಟರ್ ಪ್ರೂಫ್ ಲಿಕ್ವಿಡ್. ಇದು ನಾನೇನು ಮಾಡ್ತೀನಿ, ಮುಚ್ಚಳದ ಸಹಾಯದಿಂದ, ಮುಚ್ಚಳ ಅಂದ್ರೆ ಕೆಮಿಕಲ್ ಡಬ್ಬಿ ಮ್ಯಾಗ ಏನು ಮುಚ್ಚಳ ಇರ್ತೈತಲ್ಲ, ಅದು ಒಂದು ಮುಚ್ಚಳ ಅಂದ್ರೆ 50 ml ಬರುತ್ತೆ. ಅದ್ರ ಮೇಲೆ ನಾನು 2 ml ಹಾಕ್ತಾ ಇದ್ದೀನಿ ಕೆಮಿಕಲ್. 2 ml ಅಂದ್ರೆ 100 ml ಆದಂಗೆ ಆಗ್ತೈತಿ. ಅದು ಇದೇನು ಮಸಾಲ ರೆಡಿ ಮಾಡಿದ್ನಲ್ಲ, ಅದ್ರೊಳಗೆ ನೀರಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಹಾಕಿ. ನೋಡಿ ಹಾಕ್ತಾ ಇದ್ದೀನಿ ನಾನು, ನೋಡ್ಕೊಳ್ಳಿ ನೀವು ಯಾವ ರೀತಿ ಹಾಕೊಂಡು ನೀರು ಇರ್ಬೇಕು. ಆ ಬಕೆಟ್ ಒಳಗೆ ನೀರು ಇರ್ಬೇಕು. ನೀರಿನ ಸಮೇತ ಅದು ಹಾಕಿ ಮಿಕ್ಸ್ ಮಾಡಿ ಇದೇ ಮಾಲೇನು ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಹಾಕೋಬೇಕು ನಾವು. ನೋಡ್ರಿ, ಇಲ್ಲಿ ಹಾಕೊಳ್ಳೋದು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಅಂದ್ರೆ ಕೆಮಿಕಲ್ ಏನೈತಿ, ನೀರಿನ ಸಹಾಯದಿಂದ ನಾವೇನು ಪ್ಲಾಸ್ಟರ್ ಮಾಡಕ್ ಏನು ಕಲ್ಸಿರ್ತೀವಲ್ಲ, ಅದು ಎಲ್ಲ ಕಡೆ ಏನೈತಿ ಕೆಮಿಕಲ್ ಹೋಗ್ತೈತಿ ಅದ್ರ ಸಹಾಯದಿಂದ. ಇಲ್ಲಿ ನೋಡ, ಅದು ಒಂದು ಕೆಮಿಕಲ್ ಮಾಲ್ ರೆಡಿ ಮಾಡ್ಕೊಳಕ್ ಹಾಕಂದೆ. ಇದೇನೈತಿ ಒಂಡ್ ಅಂದ್ರೆ ಸಿಮೆಂಟ್ ನೀರ್ ಐತಿ. ಇದ್ರೊಳಗೆ ಏನೈತಿ ಕೆಮಿಕಲ್ ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗ ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ಏನೈತಿ, ಒಂದು ಕೋಟ ಬಾಂಡಿಂಗ್ ಆಗಕ್ಕೆ ಇದು ಸಹಾಯ ಮಾಡ್ತೈತಿ.
ಒಂಚೂರು ಯಾವುದೇ ಜಾಗ ಬಿಡ್ದಂಗೆ ಕೆಮಿಕಲನ್ನು ನಾವು ಹಚ್ಕೋಬೇಕು. ಸ್ವಲ್ಪ ಜಾಗ ಬಿಟ್ರೂ ಅಲ್ಲಿಂದ ಲೀಕೇಜ್ ಆಗೋ ಚಾನ್ಸಸ್ ಭಾಳಷ್ಟು ಇರುತ್ತೆ. ಬ್ರಷ್ಲೇನೂ ಹಚ್ಬೋದಿತ್ತು, ಆದ್ರೆ ನಾನು ಬ್ರಷ್ಲೆ ಹಚ್ಚಿದ್ರೆ ಏನಾಗ್ತೈತಿ, ಕೆಮಿಕಲ್ ಕ್ವಾಂಟಿಟಿ ಸ್ವಲ್ಪ ಆಕೈತಿ. ಅದಕ್ಕೆ ಏನೈತಿ ಈ ರೀತಿ ಕಸಬರಗಿ ಸಹಾಯದಿಂದ ಅಥವಾ ಹೆಚ್ಚಿಗೆ ಏನೈತಿ ಅಲ್ಲೇ ಕೆಮಿಕಲ್ ಬೀಳೋದ್ರಿಂದ ಭಾಳಷ್ಟು ಕಡಿಮೆ ಇರುತ್ತೆ. ಈಗ ನೋಡಿ ಇದು ಏನೈತಲ್ಲ, ಒಂದು ಕೋಟ್ ಸಿಂಗಲ್ ಕೋಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಬಾಂಡಿಂಗ್ ಆಗೋ ಸಲುವಾಗಿ ನಾವೇನೈತಿ ಸಿಮೆಂಟ್ ನೀರ್ದಾಗ ವಾಟರ್ ಪ್ರೂಫ್ ಲಿಕ್ವಿಡನ್ನು ಮಿಕ್ಸ್ ಮಾಡ್ಕೊಂಡೇವೆ. ಮಿಕ್ಸ್ ಮಾಡ್ಕೊಂಡು ಒಂದು ಕೋಟ ಸುತ್ತಲೂ ಎಲ್ಲ ಹಾಗೂ ತಳದಾಗ ಹಚ್ಕೊಂಡಿದ್ದೇವೆ. ಇದ್ರ ಮ್ಯಾಗ ಏನೈತಿ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಮಾಲ್ ತೊಗೊಂಡು ಬಂದು ಹಾಕೋತೇವೆ. ಹೀಗೆ ಹಾಕೊಂಡು ಇದಕ್ಕಿಂತ ಪ್ಲಾಸ್ಟರ್ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಎಲ್ಲ ಕಡೆ ಏನೈತಿ ನಾವು ಪ್ಲಾಸ್ಟರ್ ಮಾಡಬೇಕು. ಪ್ಲಾಸ್ಟರ್ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ನಾವು ಹಚ್ಚಿರುವ ಕೆಮಿಕಲು ಹಾಗೂ ಮಾಡ್ತಿರೋ ಪ್ಲಾಸ್ಟರ್ ಎರಡಕ್ಕೂ ಒಳ್ಳೆಯ ಬಾಂಡಿಂಗ್ ಏರ್ಪಡ್ತೈತೆ. ಇದರಿಂದ ನಾವು ಮಾಡಿರುವಂಥ ವಾಟರ್ ಪ್ರೂಫ್ ತುಂಬ ವರ್ಷದವರೆಗೆ ಬರುತ್ತದೆ. ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ನಾವು ಲೆವೆಲನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿರಿ ಯಾವ ರೀತಿ ಲೆವೆಲ್ ಮಾಡೋದಂತ ತಿಳಿಸ್ತೀನಿ. ಈಗ ಪ್ಲಾಸ್ಟರ್ ಆಗಿ ಎಲ್ಲ ಲೆವೆಲಿಂಗ್ ಆದ ನಂತರ ಈಗ ಇದ್ರ ಮ್ಯಾಗ ನಾವು ಒಂದ್ ನೀರು ಅಥವಾ ಕೆಮಿಕಲ್ ನೀರು ಏನೈತಿ ಇದ್ರ ಮ್ಯಾಗ ತಿಳಿ ನೀರು ಹಾಕೋಬೇಕು. ತಿಳಿ ನೀರು ಹಾಕೋದ್ರಿಂದ ಏನೈತಿ ಕೆಮಿಕಲ್ ಇದ್ರಾಗ ಮಿಕ್ಸ್ ಆಗಿರೋದ್ರಿಂದ ಟೋಟಲ್ ಆಗಿ ಹೇಳ್ಬೇಕಂದ್ರೆ 3 ಟೈಮ್ ನಾವು ಕೆಮಿಕಲನ್ನು ಮಿಕ್ಸ್ ಮಾಡಿ ವಾಟರ್ ಪ್ರೂಫ್ ಮಾಡದ ರೀತಿ ಆಗುತ್ತದೆ. ಈಗ ನೋಡ್ರಿ ಫಸ್ಟಿಗೆ ಕೆಳಗೆ ಬೇಸ್ ಸ್ಲ್ಯಾಬ್ ಇತ್ತಲ್ಲ ಅದಕ್ಕೆ ಅಪ್ಲೈ ಮಾಡಿದ್ವಿ. ಅದಾದ್ಮ್ಯಾಗ ಈಗೇನು ಪ್ಲಾಸ್ಟ್ರಿಗೆ ಏನು ಕಲ್ಸಿವಲ್ಲ ಅದ್ರೊಳಗೂ ಕೆಮಿಕಲ್ ಐತಿ. ನೆಕ್ಸ್ಟ್ ಏನೈತಿ ಈಗ ಮತ್ತೆ ಇದ್ರ ಮ್ಯಾಗ ತಿಳಿ ನೀರು ಹಾಕ್ತಾ ಇದೀವಲ್ಲ ಅದ್ರಾಗೂ ಕೆಮಿಕಲ್ ನೀರು ಹಾಕಿ ಮ್ಯಾಗ ಏನೈತಿ ತಿಳಿ ನೀರು ಮಾಡೋದ್ರಿಂದ ಏನೈತಿ ಅದು ಕೂಡ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಕೆಮಿಕಲ್ ಕೋಟಿಂಗ್ ಆಕೈತಿ. ಟೋಟಲ್ ಆಗಿ 3 ಟೈಮ್ ನಾವೇನೈತಿ ಕೆಮಿಕಲ್ ಹಾಕ್ದಂಗೆ ಆಕೈತಿ. ಇದರಿಂದ ಏನೈತಿ ಈ ರೀತಿ ಮಾಡಿ ನಾವು ಒಂದು ವಾರ ಅಥವಾ 2 ವಾರ ಇದ್ರೊಳಗೆ ಏನೈತಿ ಫುಲ್ ನೀರು ನಿಲ್ಲಿಸ್ಬೇಕು. ನೀರು ನಿಲ್ಲಿಸಿದ ನಂತರ ಯಾವುದೇ ರೀತಿ ಲೀಕೇಜ್ ಬರೋದಿಲ್ಲ ಅಂತ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಮಾಡಿಸಿದರೆ ಲೈಫ್ ಟೈಮ್ ಯಾವುದೇ ಲೀಕೇಜ್ ಬರುವುದಿಲ್ಲ ಅಂತ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾತ್ರೂಮ್ ಫಿಲ್ಲಿಂಗ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ.